ಇವತ್ತು ಅವರ ಶ್ರಮ, ಅವರ ಹಾರ್ಡ್ ವರ್ಕ್, ಅವರ ಒಂದು ಸ್ವೆಟ್ ಆ್ಯಂಡ್ ಬ್ಲಡ್ ಇವತ್ತು ಇಲ್ಲಿ ಭಾಳಷ್ಟು ಜನ ನಿಂತಿದ್ದೀವಿ ಈ ವೇದಿಕೆ ಮೇಲೆಲ್ಲ. ಬಿಕಾಸ್ ಆಗಲೇ ಆಲ್ ಓಕೆ ಅವರು ಹೇಳಿದ್ರು, ಇವತ್ತಿನ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಈಸ್ ದಿ ಸ್ಟಾರ್ ಆಫ್ ದಿಸ್ ಇವೆಂಟ್. ಸೊ ಅವರು ಮಾತಾಡಿದ್ರು. ಸಿನಿಮಾ ಬಗ್ಗೆ ತುಂಬಾ ಮಾತಾಡಿದ್ದೀವಿ, ಎಲ್ಲ ಇಂಟರ್ವ್ಯೂಸಲ್ಲಿ ಭಾಳನೇ ಮಾತಾಡಿದ್ದೀವಿ. ಸೊ ಥ್ಯಾಂಕ್ಸ್ ಗಿವಿಂಗ್ ಆಗಲಿ, ಸಿನಿಮಾ ಬಗ್ಗೆ ಇಂಟರ್ವ್ಯೂ ಸಪ್ರೇಟ್ ಇಂಟರ್ವ್ಯೂಲ್ಲಿ ಎಲ್ಲರ ಬಗ್ಗೆನೂ ಮಾತಾಡಿದ್ದೀವಿ. ಇವತ್ತು ಮತ್ತೊಂದು ಸಲ ನಾನು ಈ ವೇದಿಕೆ ಮೇಲೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ನಮ್ಮ ತಂದೆ ಟೈಗರ್ ಪ್ರಭಾಕರ್ ಅವ್ರ ಕಾರಣ. ಅವರ ಇವತ್ತು ಬಲರಾಮ ಏನು ನಡೀತಿದೆ ಆ ದಿನಗಳ ಮತ್ತೊಂದು ಅಧ್ಯಾಯ ಅಂತ ಏನಿದೆಯೋ, ಟೈಗರ್ ಪ್ರಭಾಕರ್ ಅವರು ಬಿಟ್ಟು ಹೋದಂಥ ಮತ್ತೊಂದು ಅಧ್ಯಾಯ ನಾನು. ಮಿಕ್ಕಿದವರು ಇನ್ನೂ ಎಂಡ್ ಮಾಡಿರಲಿಲ್ಲ. ಬಿಕಾಸ್ ಅವರು 52 ವರ್ಷಕ್ಕೆ ಅವರು ತೀರೋದ್ರು. ಸೊ ಇಂಡಸ್ಟ್ರಿಯಲ್ಲಿ ಭಾಳ ಇನ್ನೂ ಅವ್ರ ಕನಸುಗಳು ಭಾಳ ಇತ್ತು. ಎಲ್ಲೋ ಒಂದು ಕಡೆ ನಾನು ಇಂಡಸ್ಟ್ರಿಗೆ ಬಂದಾಗ ಎಡವ್ದೆ. ಆಮೇಲೆ ಮೊನ್ನೆ ಇಂಟರ್ವ್ಯೂಲ್ಲಿ ಕೇಳಿದ್ರು, ಐ ಥಿಂಕ್ ಯಾರೋ ಕೇಳಿದ್ರಿ, ನಿಮ್ಗೆ ಏನು ಹೆಸರು ಕೊಟ್ಕೊತೀರಾ ನೀವು ಅಂತ. ದಾರಿ ತಪ್ಪಿದ ಮಗ ಅಂತ ನಾನು ಹೇಳಿದ್ದೆ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಆ ಒಂದು ನಮ್ಮ ತಂದೆಯವರು ಏನು ಬೆಳೆದಿದ್ರು ಎಲ್ಲೋ ಒಂದು ಕಡೆ ನಾನು ಎಡವು ಬಿಟ್ಟಿದ್ದೆ. ಬಟ್ ಮತ್ತೆ ನನ್ನ ಗ್ರ್ಯಾಬ್ ಮಾಡ್ಕೊಂಡು ಯೂ ಟರ್ನ್ ತಗೊಂಡು ಐ ಗ್ರ್ಯಾಬ್ ಮೈ ಸೆಲ್ಫ್, ಐ ರೀಕರೆಕ್ಟೆಡ್. ಒಂದೊಂದು ಹೆಜ್ಜೆ ಕರೆಕ್ಟ್ ಮಾಡಿಕೊಂಡು ಕರೆಕ್ಟ್ ಲೈನ್ಗೆ ಹಾಕ್ಕೊಂಡು ಇಲ್ಲಿಂದ ಭಾಳ ನಾನು ಸ್ಲೋ ಪೇಸಲ್ಲಿ ಹೋದ್ರೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೆ ಕಂಟೆಂಟ್ ಕೊಡಬೇಕು. ಯಾಕಂದರೆ ಕಂಟೆಂಟೇ ಇವತ್ತು ಹೀರೋ. ಅದಕ್ಕೆ ಸಪೋರ್ಟ್ ಮಾಡಿದಂಥ ನಿರ್ಮಾಪಕರಾಗಲಿ, ಪದ್ಮಾವತಿ ಅಮ್ಮವರಾಗಲಿ, ಶ್ರೇಯಸ್ ಅವರಾಗಲಿ. ಸೊ ಇವತ್ತು ಒಂದು ಒಳ್ಳೆ ಸಿನಿಮಾ ಬಲರಾಮನ ದಿನಗಳು. ಆ್ಯಂಡ್ ಮತ್ತೊಮ್ಮೆ ಹೇಳ್ತೀನಿ, ನಾನು ಟೈಗರ್ ಪ್ರಭಾಕರ್ ಅವರ ಬಿಟ್ಟು ಹೋದಂಥ ಮತ್ತೊಂದು ಅಧ್ಯಾಯ. ಸೊ ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕೆಲವು ಸಿನಿಮಾಗಳು ನಮ್ಮ ತಂದೆಯವ್ರು ಮಾಡಬೇಕಾಗಿತ್ತು, ಅದು ಅವರ ಕನಸು ನನಗೆ ಗೊತ್ತಿತ್ತು. ಬಟ್ ಎಲ್ಲೋ ಒಂದು ಕಡೆ ಅದು ಬಲರಾಮನ ದಿನಗಳೂ ಆಗಿರಬಹುದು. ಆ್ಯಂಡ್ ನಾನು ಪ್ರತಿ ಸಲನೂ ಅವಾರ್ಡ್ಗಳು ತೊಗೊಂಡಾಗ, ನ್ಯೂಸ್ 18 ಆಗಲಿ ಆ್ಯಂಡ್ ಚಿತ್ತಾರ ಬೆಸ್ಟ್ ಆ್ಯಕ್ಟರ್ ಕ್ರಿಟಿಕ್ಸ್ ಅವಾರ್ಡ್ ತೊಗೊಂಡಾಗ ವೇದಿಕೆ ಮೇಲೆ ನಾನು ಹೇಳೋದೆ, ಐ ಡೆಡಿಕೇಟ್ ದಿಸ್ ಅವಾರ್ಡ್ ಟು ಮೈ ಫಾದರ್. ಬಿಕಾಸ್ ಇದೇ ವೇದಿಕೆ ಮೇಲೂ ಹೇಳಿದ್ದೀನಿ, ಅವಾರ್ಡ್ಗಳು ಅವರು ಅಷ್ಟು ಸಿನಿಮಾಗಳು ಮಾಡ್ಕೊಂಬಂದ್ರೂ ಅವ್ರಿಗೆ ಅವಾರ್ಡ್ಗಳು ಸಿಗ್ತಾ ಇರಲಿಲ್ಲ ಅಂತ ಒಂದು ಕೊರತೆ ಇತ್ತು. ಬಟ್ ನಾನು ಪ್ರತಿ ಅವಾರ್ಡ್ ಏನೇ ತೊಗೊಂಡ್ರು, ಬಿ ಇಟ್ ಫ್ರಮ್ ಮಹಾದೇವ, ಬಲರಾಮ ಆಗಲಿ, ಇನ್ನು ಮುಂದೆ ಎಲ್ಲನೂ ಅವ್ರಿಗೆ ನಾನು ಅದು ಡೆಡಿಕೇಟ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಟು ಯುವರ್ ಹೋಲ್ ಟೀಮ್, ಅಲೋಕೆ ಅವರ ಹೋಲ್ ಟೀಮ್. ಯಾಕಂದರೆ ಸುಮಾರು ಜನ ನಿಮ್ಮಿಂದ, ಬಟ್ 5 ಜನ ಇದ್ದಾರೆ ಇಲ್ಲಿ. ಬಟ್ ನನಗೆ ಗೊತ್ತು ಆ ಟೆಕ್ನಿಕಲ್ ವರ್ಕ್ ಭಾಳಷ್ಟು ಜನ ಇದ್ರ ಹಿಂದೆ ಇರ್ತಾರೆ. ರೈಟ್ ಫ್ರಮ್ ಲೈಟಿಂಗಿಂದ ಹಿಡಿದು ಆ್ಯಂಡ್ ಫ್ರೇಮ್ ಮಾಡೋದ್ರಿಂದ ಹಿಡಿದು, ಲೈಟ್ ಮ್ಯಾನಿಂದ ಹಿಡಿದು, ಸೆಟ್ ಹುಡುಗರಿಂದ ಹಿಡಿದು. ಸೊ ಭಾಳಷ್ಟು ಜನರ ಶ್ರಮ ಕಾಣಿಸ್ತಿದೆ. ನಾನು ಈ ಸಾಂಗ್ನ ನೋಡಿದ್ದೆ, ನಮ್ಮ ಶ್ರೇಯಸ್ ಅವರಾಗಲಿ ಆ್ಯಂಡ್ ಚೈತನ್ಯ ಸರ್ ಅವರಾಗಲಿ ತೋರಿಸಿದ್ರು. ಇಷ್ಟು ಫುಲ್ ಫಿನಿಶ್ ಆದಮೇಲೆ ನಾನು ಇವತ್ತೇ ಫಸ್ಟ್ ನೋಡ್ತಿರೋದು. ಭಾಳ ಚೆನ್ನಾಗಿ ಸೌಂಡ್ ಆಗ್ತಿದೆ, ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಇದು 100% ಡಿಸ್ಕೋಟೆಕ್ಕಿಂದ ಹಿಡಿದು ನಮ್ಮ ಕಾರ್ಗಳಲ್ಲೆಲ್ಲ ಬರೀ ಇದೇ ಬೀಟ್ಗಳಲ್ಲೆಲ್ಲ ಅದು ಹಿಂಗೇ ಓಡಾಡ್ತಿರ್ತೀವಿ. ಅಫ್ಕೋರ್ಸ್ ಈಗ ನಮ್ಮ ಪಠಾನ್ ಬೈ ಅವರು ಭಾಳ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು. ಯಾಕಂದರೆ ನಿನ್ನೆಯಿಂದ ಹ್ಯಾಂಗ್ ಓವರಲ್ಲೇ ಅವರು ಇನ್ನೂ ಅಲ್ಲಿ ಅದರಿಂದ ಆಚೆ ಬರಲಿಲ್ಲ. ನಿನ್ನೆ ಬೈಕ್ ರೈಡ್ಗೆಲ್ಲ ಹೋಗಿದ್ವಿ, ಅಲ್ಲಿಂದ ಇಲ್ಲೇ ಏರಿಯಾಗೆ ಹೋಗಿದ್ರಾ ಪಠಾನ್ ಬೈ? ಅಲ್ಲ, ಗೊತ್ತಾಯ್ತು, ಅದಕ್ಕೇನೆ ಕೇಳಿದ್ದು ಹ್ಯಾಂಗ್ ಓವರ್ ಇಳ್ದಿಲ್ಲ ಇನ್ನು ಅಂತ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ನನ್ನ ಸ್ನೇಹಿತರು ಆ್ಯಂಡ್ ಇಡೀ ತಂಡ, ವಿನಯ್ ಅವರಾಗಲಿ, ರಜತ್ ಅವರಾಗಲಿ ಆ್ಯಂಡ್ ಆಲ್ ಓಕೆ ನಮ್ಮ ಆ್ಯಂಡ್ ರಾಜೇಂದ್ರ, ಸೀನಾ, ಪಠಾನ್ ಆ್ಯಂಡ್ ನಮ್ಮ ಸೈಮನ್, ಅಶ್ವಿನ್ ಸರ್ ಆ್ಯಂಡ್ ಪ್ರತಾಪ್ ವಿಶ್ವನಾಥ್ ಅವರು ಆ್ಯಂಡ್ ಅಫ್ಕೋರ್ಸ್ ತುಂಬ ಜನ ಆರ್ಟಿಸ್ಟು ಇದ್ದಾರೆ. ಈ ಒಂದು ಸಾಂಗು ಇವತ್ತು ಲಾಂಚ್ ಮಾಡಿದ್ದು, ಇವತ್ತು ಇದಾಚೆ ಬಂದಿರೋದು. ಈ ಸಾಂಗ್ ಇವತ್ತಿಂದ ಈಗೇನು ಬಂದಿದೆ ಗೊತ್ತಾ, ಒಂದಿಷ್ಟು ಸಾಂಗ್ ನಮ್ಮದು ಶುರು ಆಗಲಿ, ಟಾಟಾ ಆಗಲಿ, ಅದಾದಮೇಲೆ ಐಟಮ್ ಸಾಂಗ್ ಆಗಲಿ, ಅದು ಒಂದು ಕಡೆ ಆದರೆ ಈ ಸಾಂಗ್ ಇನ್ನೊಂದು ಕಡೆ ಖಂಡಿತ ನಿಂತ್ಕೊಳ್ಳುತ್ತೆ. ಈ ಸಾಂಗ್ ದಿಸ್ ವಿಲ್ ಡೂ ಅ ಬಿಗ್ ಸೌಂಡ್ ಫಾರ್ ದ ಸಿನಿಮಾ. ಆ್ಯಕ್ಚುಲಿ ಬಲರಾಮನ್ಗೆ ಮತ್ತಷ್ಟು ಬಲ ಕೊಡೋಂಥ ಸಾಂಗ್ ಇದು 100%. ಕಿರಣ್, ಶಿವು ಎಲ್ಲಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಅಫ್ಕೋರ್ಸ್ ಈಸ್ ಇನ್ ಅಟ್ಮಾಸ್ ಮಾಡ್ತಿದ್ದಾರೆ
ಯು ಟೋಲ್ಡ್ ಡಿ ಐ ಬಾಂಬೆಲಿ ನಡೀತಿದೆ, ಅಟ್ಮಾಸ್ ನಡೀತಿದೆ, SFX ಅಟ್ಮಾಸ್ ನಡೀತಿದೆ. ಸೊ ಹಾಗಾಗಿ ಅವರು ಬರೋಕ್ಕಾಗಿರಲಿಲ್ಲ. ಐ ಥ್ಯಾಂಕ್ ದ ಹೋಲ್ ಟೀಮ್ ಆ್ಯಂಡ್ ಅಫ್ಕೋರ್ಸ್ ಪ್ರತಿಯೊಂದು ವೇದಿಕೆ ಮೇಲೆ ಹೇಳ್ತಿರ್ತೀನಿ, ಬಟ್ ಅಷ್ಟೊಂದು ಹೇಳಿರಲಿಲ್ಲ. ಆ್ಯಂಡ್ ಐ ಥ್ಯಾಂಕ್ ದಿಸ್ ಯಂಗ್ ಬಾಯ್ ಶ್ರೇಯಸ್. ಒಂದು ನಿಮಿಷ ನಿಂತ್ಕೊಳ್ಳಿ ಶ್ರೇಯಸ್. ಇವತ್ತು ಈ ಥರದ್ದೊಂದು ಸಾಂಗ್ಸ್ ಆಗಲಿ ಇವೆಲ್ಲ ಈ ಜೆನ್ಸಿ ಕಿಡ್ಸ್ ಅವ್ರಿಗೆ ಮಾತ್ರ ಅದು ಆಗತ್ತೆ. ಬಲರಾಮದಲ್ಲಿ ಯಾಕಂದರೆ ಆ ದಿನಗಳಲ್ಲಿ ಈ ಥರದ ಸಾಂಗ್ಗಳಿರಲಿಲ್ಲ, ಬಟ್ ಬಲರಾಮದಲ್ಲಿ ಈ ಥರದ್ದು ಬೇಕು ಅಂತ ಭಾಳಷ್ಟು ಇನ್ಸಿಸ್ಟ್ ಮಾಡಿ ನನಗೆ ಇದು ಬೇಕು ಅಂತ ಕೇಳಿದ್ದ ವ್ಯಕ್ತಿ. ಬಿಕಾಸ್ ಈ ಥರದ್ದು ಒಂದು ಸಾಂಗ್ ಬಂದಿರೋದಕ್ಕೆ ಶ್ರೇಯಸ್ಸೇ ಕಾರಣ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್. ಓಕೆ, ಇಟ್ಸ್ ಬೀನ್ ವಂಡರ್ಫುಲ್ ಜರ್ನಿ. ನಾವು ತುಂಬ ಟ್ರಾವೆಲ್ ಮಾಡಿದ್ದೀವಿ, ಎಲ್ಲೂ ಕೆಲಸ ಮಾಡೋಕ್ಕಾಗಿರಲಿಲ್ಲ. ಎಷ್ಟೋ ಇಂಟರ್ವ್ಯೂಸ್ ಆಗಲಿ, ಎಷ್ಟೋ ಸ್ಟೇಜ್ ಮೇಲೆ ನಾವು ವಿ ಹ್ಯಾವ್ ಮೆಟ್. ಈಸ್ ಅ ವಂಡರ್ಫುಲ್ ಟ್ಯಾಲೆಂಟ್. ನಮ್ಮ ಕನ್ನಡದ ಹುಡುಗ, ಅಪ್ಪಟ ಕನ್ನಡದ ಹುಡುಗ, ನಮ್ಮ ಒಂದು ಮಣ್ಣಿನ ಒಂದು ಏನು ಇಲ್ಲಿ ಹುಟ್ಟಿ ಬೆಳೆದು, ಬಟ್ ನಿಮ್ಮ ಹೆಸರು ಖಂಡಿತ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಓಡ್ತಾ ಇದೆ ಅಂತ ನನಗೆ ಗೊತ್ತು. ಆ್ಯಂಡ್ ಎವ್ರಿಬಡಿ ರೆಕಗ್ನೈಸ್ ಯು ಸೋ ಮಚ್ ಆ್ಯಂಡ್ ಐ ಆಮ್ ಲಿಟ್ರಲಿ ಪ್ರೌಡ್. ಐ ಆಮ್ ಸೋ ಥ್ಯಾಂಕ್ಫುಲ್ ದಟ್ ಆಲ್ ಓಕೆ ಹ್ಯಾಸ್ ವರ್ಕ್ಡ್ ಫಾರ್ ಆರ್ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಬಾ. ಥ್ಯಾಂಕ್ ಯು, ಲವ್ ಯು ಟು. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರು ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮರಿಬೇಡಿ, ಇದೇ ಜೂನ್ 26ಕ್ಕೆ ನಮ್ಮ ಸಿನಿಮಾ ಬಲರಾಮನ ದಿನಗಳು ನಿಮ್ಮ ಮುಂದೆ, ನಿಮ್ಮ ಮಡಲಿಗೆ ಅದನ್ನು ಹಾಕ್ತಿದ್ದೀವಿ. ಆವತ್ತಿಂದ ಇವತ್ತಿನವರೆಗೂ ನಮ್ಮನ್ನು ಬೆಳೆಸ್ಕೊಂಡು ತಿದ್ದಿ ಬುದ್ಧಿ ಹೇಳಿ ಕರ್ಕೊಂಬಂದಿದ್ದೀರಾ. ಸೊ ಹೋದ ವರ್ಷ ಖಂಡಿತ ಮಾದೇವ ಅದೇ ಜೂನ್ 6ಕ್ಕೆ, ಬಟ್ ಇಲ್ಲಿ 26/6/26 ಅಗೇನ್ ಲೆಕ್ಕ ಹಾಕಿದ್ರೆ ಮತ್ತೆ 6 ಬರ್ತಿದೆ. ನಮ್ಮ KVN ಸಂಸ್ಥೆಯವರು ಸುಪ್ರೀತ್ ಸರ್ ಆ್ಯಂಡ್ ವೆಂಕಟ್ ಸರ್ ಅವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೇಯಸ್ ಆ್ಯಂಡ್ ಪದ್ಮಾವತಿ ಅಮ್ಮ ಅವರು ಆ್ಯಂಡ್ ನಮ್ಮ ತೇಜು ಆ್ಯಂಡ್ ಇಡೀ ತಂಡ ಎಲ್ರಿಗೂ ನಗಣ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮರಿಬೇಡಿ, ಜೂನ್ 26ನೇ ತಾರೀಕು ಬಲರಾಮನ ದಿನಗಳು ನಿಮ್ಮ ಮುಂದೆ ಬರ್ತಿದೆ. ಬೆಳೆಸಿ ಹಾರೈಸಿ ಅಂತ ನಾನು ಕೈ ಮುಗಿದು ನಿಮ್ಗೆ ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸಮೀರ. ಥ್ಯಾಂಕ್ ಯು. ಎಸ್ ಸರ್. ಎಸ್ ಸರ್. ಸರ್, ಪ್ರಮೋಷನ್ ಹೋಗಿದ್ದ ಕಡೆ ಈಗ ನೆನ್ನೆ ನಮ್ಮವರು ನನ್ನ ಹಿಂದೆ ಬರ್ತಿದ್ರು ಚಾಮುಂಡಿ ಬೆಟ್ಟದಿಂದ. ನಾನು ಬಂದೆ, ಹೊರಗಡೆ ಬಂದೆ ಎಲ್ಲ. ಬಿಕಾಸ್ ಮಾದೇವ ಬಿಫೋರು ಭಾಳಷ್ಟು ಜನ ಹುಡುಗರು ಬರೋರು ಫೋಟೋಸ್ಗೆ. ಮಾದೇವ ಆದಮೇಲೆ ಹೆಣ್ಮಕ್ಳು, ತಾಯಂದರು ಭಾಳ ಜನ ಫೋಟೋಸ್ಗೆ ಅಂತ ನಿಂತ್ಕೊಂಡು ಫೋಟೋಸ್ ತೊಗೊಂಡು, ನಮ್ಮ ಹುಡುಗರು ಯಾರು ಬಂದರು ಹಿಂದೆ ಬಂದಿದ್ರೆ ಯಾರೋ ಒಬ್ರು ಹೇಳಿದ್ರಂತೆ, ಈ ಮಾದೇವ ಅಲ್ಲಿ ಏನ್ರಿ ರಾಕ್ಷಸನ್ ಥರ ಆ್ಯಕ್ಟ್ ಮಾಡಿದ್ದಾನೆ ಇವನು ಅಂತ. ಸೊ ಅದು ನನಗೆ ಅದೊಂದು ದೊಡ್ಡ ಶ್ರೀರಕ್ಷೆ. ಆ್ಯಂಡ್ ಖಂಡಿತ ಪ್ರಮೋಷನ್ ಹೋಗಿದ್ದ ಕಡೆ ಎಲ್ಲ ಬಲರಾಮನ ಒಂದು ಬಲ ಏನಿದೆ ಗೊತ್ತಾ, ಆ ಒಂದು ಸೌಂಡಿಂಗ್ ಏನಿದೆ ಗೊತ್ತಾ, ನಾವು ನೋಡ್ತೀವಿ. ಅದಾದಮೇಲೆ ಬಲರಾಮನ ದಿನಗಳು ಅಂತ ಏನು, ಆ ದಿನಗಳದು ಮತ್ತೊಂದು ಅಧ್ಯಾಯ ಅಂದಾಗ ಆ ದಿನಗಳನ್ನ ಜ್ಞಾಪಿಸ್ಕೊಂಡು ಆ ದಿನಗಳನ್ನ ಭಾಳಷ್ಟು ಜನ ನೋಡಿದ್ದಾರೆ. ಸೊ ಅದನ್ನು ಜ್ಞಾಪಿಸ್ಕೊಂಡು ಅದಕ್ಕೆ ನಮಗೆ ಭಾಳಷ್ಟು ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ. ಆ್ಯಂಡ್ ಪೀಪಲ್ ಆರ್ ವೆಯ್ಟಿಂಗ್ ಫಾರ್ 26th ಈ ಸಿನಿಮಾ ನೋಡಬೇಕು ಅಂತ. ಯಾಕಂದರೆ ಮಾದೇವ ನಾನು ಬಂದಾಗ ಭಾಳಷ್ಟು ನಾನು ಅದನ್ನೇ ಹೇಳ್ತಿಲ್ವ, ಪ್ರಚಾರ ಕೊರತೆ ಆ್ಯಂಡ್ ಸಮಸ್ಯೆಗಳಿತ್ತು. ಸಿನಿಮಾ ತಾಕತ್ತಿತ್ತು, ಅದಾದಮೇಲೆ ಎತ್ಕೊಂತು ಸೆಕೆಂಡ್ ವೀಕ್. ಬಟ್ ಬಲರಾಮ ನನ್ನ ಪ್ರಕಾರ ಮಾದೇವದ ಏನು ಫಸ್ಟ್ ಡೇ ಓಪನಿಂಗ್ ಸಿಕ್ತು, ಐ ಥಿಂಕ್ ಮೇ ಬಿ ಒಂದು 3 times or 4 times ಭಾಳ ದೊಡ್ಡ ಓಪನಿಂಗ್ ಸಿಗೋವಂಥ ಸಿನಿಮಾ ಬಲರಾಮ ಅಂತ ಅನ್ಸುತ್ತೆ. ಹೌದು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದು ದಾರಿ ತಪ್ಪಿದ ಮಗ ಅಂತ ನನಗೆ ಟೈಟಲ್ ಎಲ್ಲಿ ಬರುತ್ತೆ ಅಂದರೆ ನವಗ್ರಹದಲ್ಲಿ ದರ್ಶನ್ ಸರ್ ಅವರ ಡೈಲಾಗ್ ಅದು. ಆ್ಯಕ್ಚುಲಿ ಅಂದರೆ ಒಬ್ಬೊಬ್ಬರನ್ನ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಇವನು ಟೋನಿ ಮೈನಿಂಗಲ್ಲಿ ಎಕ್ಸ್ಪರ್ಟ್, ಚಿನ್ನ ಎಲ್ಲೇ ಅಡಗಿದ್ರು ಅದನ್ನು ಹಂಟ್ ಮಾಡಿ ತೊಗೊಂಬರೋ ಟೈಗರ್, ಆದರೆ ನಿಜ ಜೀವನದಲ್ಲಿ ದಾರಿ ತಪ್ಪಿದ ಮಗ ಅಂತಾರೆ. ಸೊ ಅದು ಡೈಲಾಗು. ಅದು ನಿಜ ಜೀವನದಲ್ಲಿ ನನ್ನ ಎಲ್ಲ ಕ್ಯಾರೆಕ್ಟರ್ಸ್ ಆ್ಯಕ್ಚುಲಿ ಎಲ್ಲರ ಕ್ಯಾರೆಕ್ಟರ್ ಒರಿಜಿನಲ್ ಕ್ಯಾರೆಕ್ಟರ್ನ ಇಂಟ್ರಡಕ್ಷನ್ ಥರ ಕೊಟ್ಟಿದ್ದು. ಸೊ ಅದನ್ನು ನಾನು ಅವತ್ತಿಂದ ಇವತ್ತಿನವರೆಗೂ ಪ್ರತಿ ಹೆಜ್ಜೆಯಲ್ಲೂ, ಈಗ ನಮ್ಮ ಮೋಕ್ಷೇಂದ್ರ ಸರ್ ಅವರು ಹೇಳಿದ್ರು ಈಗ ಬರ್ತಾ ಸ್ಟೆಪ್ ಹಾಕೊಂಬರ್ಬೇಕು ಅಂತ, ನಾನು ಅದಕ್ಕೆ ಹೇಳಿದ್ದು ಸ್ಟೆಪ್ ಆಗಿ. ಆ್ಯಕ್ಚುಲಿ ಸ್ಟೆಪ್ಪು ಅಂದರೆ ನನ್ನ ಸ್ಟೆಪ್ಪು ಇಂಚ್ ಲೆಕ್ಕದಲ್ಲಿರೋದು ಸರ್, ಅಡಿ ಲೆಕ್ಕದಲ್ಲಿಲ್ಲ, ಇಂಚ್ ಲೆಕ್ಕದಲ್ಲಿ ಬೆಳೆದಿರೋದು ಇಷ್ಟಿಷ್ಟೇ. ಸೊ ಅದಕ್ಕೆಲ್ಲ ಕಾರಣ ಅಭಿಮಾನಿ ದೇವರುಗಳು. ಇವತ್ತು ಒಂದು ಒಳ್ಳೆಯ ಸಿನಿಮಾ ಕೊಟ್ಟಾಗ ಖಂಡಿತ
ಕೈ ಹಿಡಿದು ಕಾಪಾಡ್ತಾರೆ. ಇರಿ ಎಸ್ ಸರ್, ಎಸ್, ಇದು ಆ್ಯಕ್ಚುಲಿ ನನ್ನ ತಂದೆ ಹೇಳಿದ್ದು. ಲಿಫ್ಟಲ್ಲಿ ಹೋಗ್ಬೇಡ ಮಗನೇ, ಸ್ಟೆಪ್ಪಲ್ಲಿ ಹೋಗು. ಲಿಫ್ಟು ಒಂದ್ಸಲ ನೀನು ಕೆಳಗಡೆ ಬಿದ್ದರೆ ಮತ್ತೆ ಹತ್ತು ಬರೋಷ್ಟರಲ್ಲಿ ನಿನ್ಗೆ ಏಜ್ ಆಗಿರುತ್ತೆ, ನಿನಗೆ ಟಯರ್ಡ್ ಆಗುತ್ತೆ ಸ್ಟೆಪ್ ಹತ್ತೋದು. ಆದರೆ ಹೆಜ್ಜೆಜ್ಜಾಗಿ ನೀನು ಸ್ಟೆಪ್ಸಲ್ಲೇ ಹತ್ಕೊಂಡು ಹೋದರೆ ನಿನ್ಗೆ ಅದು ಈಸಿ ಆಗುತ್ತೆ ನಿನ್ನ ದಾರಿ. ನೀನು ಕಂಡ್ರು ನೀನು ಕಷ್ಟ ಬಿದ್ದು ನೀನು ಹತ್ತು ಬಂದಿರೋ ಸ್ಟೆಪ್ಸು ನೀನು ಮತ್ತೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿದರು. ಅದೇ ಹಂಗೆ ಆಗಿತ್ತು. ಎಸ್ ಸರ್. ಇಲ್ಲ ಸಿನಿಮಾದಲ್ಲಿರುತ್ತೆ ಇದು. ಆ್ಯಕ್ಚುಲಿ ಈಗ ಏನು ನೋಡಿದ್ದೀರಾ, ಸಾರಿ, ದಿಸ್ ಇಸ್ ಒಂದು ಮೋಷನ್ ಪೋಸ್ಟರ್ ಥರದ್ದು ಒಂದಿಷ್ಟು ಗ್ಲಿಮ್ಸ್ ಬಂದಿದೆ. ಬಟ್ ಇಡೀ ಸಾಂಗು ಬೇರೆ ಥರದ್ದು ಒಂದು ನರೇಷನಲ್ಲಿ ಹೋಗುತ್ತೆ ಸಾಂಗ್. ಆ್ಯಕ್ಚುಲಿ ಈಗ ನಾನು ಅದನ್ನು ಹೇಳ್ತೀನಿ, ಶುರು ಸಾಂಗಿಂದ ಹಿಡಿದು ಈಗ ಮೊನ್ನೆ ಐಟಮ್ ಸಾಂಗ್ ಏನು ಲಾಂಚ್ ಆಗಿತ್ತು ಗೊತ್ತಾ? ಈವನ್ ಐಟಮ್ ಸಾಂಗ್ ಇಸ್ ಜಸ್ಟ್ ಐಟಮ್ ಸಾಂಗ್ ಅಂತ ಸುಮಾರು ಜನ ಅದು ಕಮೆಂಟ್ ಹಾಕಿದ್ರು, ಈ ಕಾಲದಲ್ಲಿ ಯಾರು ನೋಡ್ತಾರೆ ಅಂತ. ಆ್ಯಕ್ಚುಲಿ ನಾವು ಮಾಡಿರೋದು ಆ ಕಾಲದಲ್ಲಿ ಸಾಂಗ್ ಅದು. ಸೊ ಆ ಕಾಲದಲ್ಲಿ ಎಲ್ಲ ರೆಟ್ರೋ ಸ್ಟೈಲೆಲ್ಲ ಅದೇ ಸಾಂಗ್ ನಾವು ಮಾಡಿರೋದು. ಪ್ರತಿಯೊಂದು ಸಾಂಗು ಬ್ರಿಡ್ಜ್ ಸೀನ್ ಥರ ಇರುತ್ತೆ. ಈ ಸಾಂಗು ಅಷ್ಟೇ ಟ್ರಾವೆಲ್ ಮಾಡುತ್ತೆ. ಈವನ್ ಶುರು ಸಾಂಗ್ ನಿಮ್ಮ ಪ್ರೆಸೆಂಟೇಷನ್ ಬೇರೆ ಥರನೇ ಇರುತ್ತೆ. ಅದರಲ್ಲೂ ಒಂದು ಕಥೆ ಹೋಗುತ್ತೆ. ಖಂಡಿತ ಸರ್. ರ್ಯಾಪ್ ಆ ಕಾಲದಲ್ಲಿ ಇರಲಿಲ್ಲ ಅಂತಲ್ಲ, ಇತ್ತು, ಬೇರೆ ಥರದ್ದು ಸ್ಟೈಲಲ್ಲಿತ್ತು. ಬಟ್ ನಮಗೆ ಆ್ಯಕ್ಚುಲಿ ರ್ಯಾಪ್ ಈಗ ರ್ಯಾಪ್ ಆ್ಯಕ್ಚುಲಿ ಬಂದು ನಮಗೆ ಜಾನಪದ ಸಾಂಗು ಅಲ್ಲಿಂದನೇ ಒಂದಿಷ್ಟೆಲ್ಲ ಉಟ್ಕೊಂಡಿರೋದು. ಸೊ ಅದು ಆ ಸ್ಟೈಲಲ್ಲಿತ್ತು. ಜೆನ್ಸಿ ಕಿಡ್ಸ್ಗೂ ಒಂದಿಷ್ಟು ಇವತ್ತಿನ ಕಾಲಘಟ್ಟಕ್ಕೆ ಒಂದಿಷ್ಟು ಬೇಕು ಅಂತ ಮಾಡಿದ್ದು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಅವತ್ತು ಆ ದಿನಗಳನ್ನ ಆನ್ ಸ್ಟೆರಾಯ್ಡ್ಸ್ ಅಂತ ನಮ್ಮ ಡೈರೆಕ್ಟರ್ ಸರ್ ಹೇಳ್ತಾರೆ. ಬಟ್ ಇವತ್ತು ಸಿನಿಮಾ ನೋಡಬೇಕು ಅಂದರೆ ನಾವು ಆವತ್ತಿನ ಜನರಿಗೂ ಇವತ್ತಿನ ಜನ್ರೇಷನ್ಗೂ ಎರಡೂ ಮ್ಯಾಚ್ ಮಾಡಿ ಇಬ್ಬರನ್ನೂ ನಾವು ಬ್ಯಾಲೆನ್ಸ್ ಮಾಡೋಕ್ಕೇ ಈ ಸಾಂಗ್.